ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಅಭಿಷೇಕ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ರಂತೆ ನಮ್ಮ ಅಮ್ಮನೋ ನಮ್ಮ ಅಕ್ಕನೋ, ಗೊತ್ತಿಲ್ಲ ಯಾರು ಅಂದ್ಕೊಂಡಿದ್ರು ಅಂತ. ನಮ್ಮ ಪಾಪು ಹುಟ್ಟಿದ್ರೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇದು ನಮ್ಮೂರಲ್ಲೇ ಇರೋವಂಥ ಆಂಜನೇಯ ದೇವಸ್ಥಾನ. 8 ಗಂಟೆಗೆ ಪೂಜೆಗೆ ಬನ್ನಿ ಅಂತ ಹೇಳಿದರು. ನಾವೆಲ್ಲ ರೆಡಿಯಾಗಿ ಹೋಗೋಷ್ಟರಲ್ಲಿ 9 ಗಂಟೆ ಆಗಿಬಿಟ್ಟಿತ್ತು. ಗಂಡು ಮಗು ಆಗಲಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ತುಂಬಾ ಹರಕೆ ಹೊತ್ಕೊಂಡಿದ್ದಾರೆ. ಒಂದೊಂದೇ ಇವಾಗ ತೀರಿಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಕೂಡ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಇನ್ನು ನಮ್ಮ ಪಾಪುಗೆ 6 ಮಂತ್ಸ್ ಕಂಪ್ಲೀಟ್ ಆಗ್ತಿದೆ. ಸಾಲಿಡ್ಸ್ ಕೂಡ ಸ್ಟಾರ್ಟ್ ಮಾಡಬೇಕು. ಸಿಂಪಲ್ ಆಗಿ ಒಂದು ಅನ್ನಪ್ರಾಶನ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಸಂಜೆ ಮಾಡ್ತಾ ಇದ್ದೀವಿ. श्रीरामचंद्राय परब्रह्मणे नमः। सर्वदेवस्य सर्वभक्तस्पतये अरविन्दलोचनाय तरणीराय नमः। केसरे नन्दनाय ಇಲ್ಲಿ ಅರ್ಚಕರು ಮೊದಲು ಅನ್ನಪ್ರಾಶನ ಮಾಡುವಾಗ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ತಗೊಳ್ಳಿ ಅಷ್ಟೇ. ಚಿನ್ನದ ಉಂಗುರ ತಗೊಂಡು ಸ್ವಲ್ಪ ಶುದ್ಧಿ ಮಾಡ್ಕೊಂಡು ನೀರಲ್ಲಿ ತಂದು ಶುದ್ಧಿ ಮಾಡ್ಕೊಂಡು ಆ ಚಿನ್ನದ ಉಂಗುರದ ಮೇಲೆ ಜೇನುತುಪ್ಪ ಬಿಟ್ಟು ನಾಲ್ಗೆಲ್ಲ ಮುಗಿಸಿ ಆಮೇಲೆ ಅಂದ್ಕೊಂಡೇಶ್ವರಿಗೆ ನೆನೆಸ್ಕೊಳ್ಳಿ. ಅಂದ್ಕೊಂಡು ಒಂದು 2 ಆಗಿ 3 ಸಲ ತುಪ್ಪ ಹಾಕ್ಕೊಂಡು ಸ್ವಲ್ಪ ಇದು ಮಾಡಿಕೊಂಡು ಒಂದು 3 ಸಲ 2 ಮಿನಿಟ್ ತಿನ್ನಿಸಿ. ಆಮೇಲೆ ನೀವು ಹೇಳಬೇಕಾದ್ರೆ ನೀರು ನಡೀತದೆ ಎಲ್ಲ ಅಪ್ಪ. ಗೈಸ್, ಇವಾಗ ಪೂಜೆ ಎಲ್ಲ ಮುಗಿತು. ಬಂದು ನಾನೇ ಮಾಡಿರೋ ಪುಳಿಯೋಗರೆ ತಿಂತಾಯಿದ್ದೀನಿ. ಪೂಜೆ ಅಂತೂ ಸಖತ್ತಾಗಾಯಿತು. ನನಗೆ ಈ ರಸಾಯನ ಅಂತೂ ಸಖತ್ ಇಷ್ಟ ಆಯಿತು. ಎಷ್ಟು ಟೇಸ್ಟಿಯಾಗಿದೆ ಅಂತಂದರೆ ಮನೇಲಿ ಮಾಡಿದ್ರೆ ನಿಜವಾಗ್ಲೂ ಈ ಥರ ಟೇಸ್ಟ್ ಬರೋದೇ ಇಲ್ಲ. ಬಟ್ ದೇವಸ್ಥಾನದಲ್ಲಿ ಮಾಡುವಂಥ ಟೇಸ್ಟೇ ಬೇರೆ ಅಲ್ವಾ. ಗೈಸ್, ಮಗ ಹುಟ್ಟಿರೋ ಖುಷಿಗೆ ನೆಲದ ಮೇಲೆ ಊಟ ಮಾಡ್ತಾಳಂತೆ ಗೈಸ್. ತೋರ್ಸೋಣ ಇವಾಗ ನಿಮ್ಮ ಮಮ್ಮಿ ತೋರ್ಸೋಣ. ನೆಲದ ಮೇಲೆ ಊಟ ಮಾಡ್ತಾವಳೆ ನಿಮ್ಮ ಮಮ್ಮಿ. ನಿನ್ ಕಾಟ ಕೊಡೋದಕ್ಕೆ ತಿಂತಾವಳು ನೋಡು. ಏನ್ ಹೇಳ್ತೀರಾ ಇದಕ್ಕೆ? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸಂಜೆ ಅನ್ನಪ್ರಾಶನ ಮಾಡೋಣ ಅಂತ ಇಬ್ರು, ನಾನು ನಮ್ಮ ಅಕ್ಕ ಸೇರ್ಕೊಂಡೆಲ್ಲ ರೆಡಿ ಮಾಡ್ಕೊಂಡ್ವಿ. ಅನ್ನಪ್ರಾಶನ ಅಂತ ಬೋರ್ಡ್ ಒಂದು ಹಾಕ್ಬೇಕಿತ್ತು, ಬಟ್ ಅದರಲ್ಲಿ ಏನೇ ಕೊಟ್ಟಿರಲಿಲ್ಲ. ಬಟ್ ಎಷ್ಟೊಂದು ದಿನ ಆಗಿತ್ತು, ರಿಟರ್ನ್ ಹಾಕಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಹಾಕಿ ಅಡ್ಜಸ್ಟ್ ಮಾಡಿದ್ವಿ. ಹೆಸ್ರಿಗೆ ಮಾತ್ರ ಅನ್ನಪ್ರಾಶನ ಅಂತ ಒಂದು, ಬಟ್ ಈ ತಿಂಡಿಗಳೆಲ್ಲ ನಾವೇ ತಿಂದಿದ್ದೀವಿ. ಇನ್ನು ಈ ತಿಂಡಿಗಳಲ್ಲೆಲ್ಲ ಈ ಜಾಮೂನ್ ಮಾತ್ರ ನಾನು ಮಾಡಿದ್ದು. ಬಟ್ ಇನ್ನು ತುಂಬ ಸ್ವೀಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಕೂಡ ಆಗಲಿಲ್ಲ ಮಾಡೋದಕ್ಕೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.